ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರಿನ ಪ್ರತಿಷ್ಠಿತ ಗಣಿ ಕಂಪನಿಯ ಮಾಲೀಕರಾದ ದಿವಂಗತ ವೀರಭದ್ರಪ್ಪನವರ ಸ್ಮರಣಾರ್ಥ ಪ್ರತಿ ವರ್ಷ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ, ಬ್ಯಾಗ್ ಹಾಗೂ ಇತರೆ ಕಲಿಕೋಪಕರಣಗಳನ್ನು ನೀಡಲಾಗುತ್ತಿದೆ. ಅದೇ ರೀತಿ 2025-26ನೇ ಸಾಲಿನ ವಿತರಣಾ ಕಾರ್ಯಕ್ರಮಕ್ಕೆ ಈಚೆಗೆ ಸಂಡೂರಿನ ನಂದಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು. 2024-25 ಸಾಲಿನಲ್ಲಿ ತಾಲೂಕಿನ ಸುಮಾರು 45ಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ, ಶಾಲಾ ಶುಲ್ಕ ಸೇರಿ ಒಟ್ಟು 23,89,267 ರೂಪಾಯಿ ಹಣವನ್ನು ವೆಸ್ಕೋ ಫೌಂಡೇಶನ್ ವಿನಿಯೋಗಿಸಿದೆ. ಅದೇ ರೀತಿ 2025-26ನೇ ಸಾಲಿಗೆ ಸುಮಾರು 25 ಲಕ್ಷ ರೂಪಾಯಿ ವಿನಿಯೋಗಿಸಲಾಗುತ್ತಿದೆ ಎಂದು ವೆಸ್ಕೋ ಕಂಪನಿಯ ಹಿರಿಯ ಅಧಿಕಾರಿ ಮಂದಲ್ ಶಣುಕಪ್ಪ ತಿಳಿಸಿದರು. ಇದರ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತಿದೆ ಎಂದರು. ಈಗ ಇಲ್ಲಿ ಸ್ಕೂಲ್ಗಳಿಗೆ ಬರೀ ಬುಕ್ಸ್ ಫೀಸ್ ಕೊಡೋದಿಲ್ಲದೆ ನಮ್ಮ ಕಂಪನಿ ವತಿಯಿಂದ ಶೌಚಾಲಯಗಳು ಕಟ್ತಾ ಇದ್ದೀವಿ. ಯಾವ ಸ್ಕೂಲ್ ಹೋಗಿ ಬಂದು ಎಲ್ಲಿ ಇಲ್ಲ ಅಂತ ಶೌಚಾಲಯ ಮತ್ತೆ ಕುಡಿಯುವ ವ್ಯವಸ್ಥೆ ಅದೆಲ್ಲನೂ ಮಾಡ್ತಾ ಇದೀವಿ. ಇನ್ನು ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಪ್ರತಿ ಈಗ 26 ವರ್ಷದಿಂದ ಎಜುಕೇಶನ್ ನಮ್ಮ ಗಣ್ಯರು KS ವೀರಭದ್ರಪ್ಪ ಅವರು ಒಳ್ಳೆ ಒಂದು ಬುನಾದಿ ಹಾಕಿದ್ದಾರೆ. ಈ ಬುನಾದಿಯಿಂದ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತಾ ಇದೆ. ನೀವು ಎಲ್ಲ ಮಕ್ಕಳು ಈಗೆಲ್ಲ ಗಣಿ ಕಂಪನಿ ನಡೆಯೋದ್ರಿಂದ ಎಲ್ಲ ಅನುಕೂಲದಿಂದ ಎಲ್ಲಾ ವ್ಯವಸ್ಥೆಗಳಿದ್ದಾರೆ. ಆಮೇಲೆ ನಾವು ಓದ್ಬೇಕಾದ್ರೆ ಯಾವ ಸ್ಕೂಲ್ಗಳಿಗೂ ಯಾವ ವ್ಯವಸ್ಥೆ ಇದ್ದಲ್ಲ, ಬಸ್ ಆಗ್ಲಿ ಏನಾಗ್ಲಿ. ನಾವು ಛತ್ರಪತಿ ಸ್ಕೂಲ್ ಹೋಗ್ಬೇಕಾದ್ರೆ ಲಕ್ಷ್ಮೀಪುರದ ಬೆಳಿಗ್ಗೆನೂ ಹೋಗ್ಬೇಕು, ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬರ್ಬೇಕು, ಮತ್ತೆ ಊಟ ಮಾಡ್ಕೋಬೇಕು, ಮತ್ತೆ ಹೋಗ್ಬೇಕು. ಈ ತರ ಕಷ್ಟಪಟ್ಟು ಎಲ್ಲ ಓದಿದ ಇದಾಗಿರೋದು. ಶಾಲೆ ಅನ್ನೋದು ನನ್ನ ಒಂದು ಅಭಿಪ್ರಾಯದಲ್ಲಿ ಒಳ್ಳೆ ಸಮಾಜ ಕಟ್ತಕ್ಕಂತ ಒಂದು ಬುನಾದಿ ಇದ್ದನು. ಶಾಲೆಯಿಂದನೇ ಮಕ್ಕಳು ಏನಿದಾಗಬೇಕಂದ್ರೂ ಶಾಲೆಯಿಂದನೇ. ಆಮೇಲೆ ತಂದೆ ತಾಯಿ ಮನೆಯಲ್ಲಿ ಒಳ್ಳೆ ರೀತಿ ಹೇಳೋದು, ಒಳ್ಳೆ ಬುದ್ಧಿ ಕೆಲಸದಲ್ಲ. ಇಲ್ಲಿ ಮಕ್ಕಳಿಗೆ ತಿಳಿಸಿದೇನಂತಂದ್ರೆ ಎಲ್ಲರೂ ಒಳ್ಳೆ ಅಭ್ಯಾಸಗಳು ಇಟ್ಕೋದ್ರಿ, ಚೆನ್ನಾಗಿ ಓದ್ರಿ. ಆಮೇಲೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ, ಚಿಕ್ಕ ಮಕ್ಕಳು. ಆಮೇಲೆ ಯಾವ ಕೆಟ್ಟ ದುರಭ್ಯಾಸಕ್ಕೆ ಒಳಗಾಗ್ಬೇಡ್ರಿ ನೀವು. ಈಗ ನೋಡ್ಬಿಟ್ಟೆ ಮತ್ತೆ ಹೇಳ್ಬಾರ್ದು. ಆಮೇಲೆ ಆದಷ್ಟು ಮೊಬೈಲ್ಗಳು ನಾವ್ ಎಷ್ಟೆಷ್ಟು ಬುದ್ಧಿವಂತರು ಎಷ್ಟೆಷ್ಟು ಜಾಗರಾಗ್ತೀವಿ ಅಷ್ಟೆಷ್ಟೇ ನಮ್ಮ ದೈಹಿಕವಾಗಿ ನಾವು ಬಹಳ ವೀಕ್ ಆಗ್ತೀವಿ, ಅಂದ್ರೆ ದೌರ್ಬಲ್ಯ ನಾವು ಇದಾಗ್ತೀವಿ. ನಾನು ಬೆಂಗಳೂರಲ್ಲಿ ಎಲ್ಲ ತರ ಹೋಗ್ತೀನಿ ಸರ್, ಮೀಟಿಂಗ್ಗಳು, KMRC ಅಂತ ಹಿಂಗೆಲ್ಲ ಮೈನಿಂಗ್ ಇಂದ ಏನಾದ್ರು ಎಫೆಕ್ಟ್ ಆಗಿರೋದನ್ನ ಡೆವಲಪ್ ಮಾಡಕ್ಕೆ ಅಲ್ಲ ಹೋಗ್ಬೇಕಾರೆ ನಾನು ಅವ್ರನ್ನ ಕೇಳ್ಕೋದು ಇಷ್ಟೇ ರಿಕ್ವೆಸ್ಟ್. ಇವತ್ತು ಸಹ ಏನ್ ಮಾಡ್ತಿದ್ದೀನಿ, ನಮ್ಮ ಸಿಲ್ವಸೆಟ್ಟ ಕ್ಯಾಂಪ್ ಇಂದ ನಂದಳ್ಳಿ ಕಾಲೇಜವರಿಗೆ ಸಾರ್ವಜನಿಕರ ರಸ್ತೆನ ಲಾರಿಗಳಿಗೆ ಬಿಡ್ರಿ, ಇಲ್ಲ ಸಾರ್ವಜನಿಕರಿಗೆ ಬೇರೆ ಪಕ್ಕಕ್ಕೆ ಒಂದು ಸಣ್ಣದು ಸರ್ವಿಸ್ ರೋಡ್, ಬೇರೆ ರೋಡ್ ಮಾಡಿಸ್ಕೊಡ್ರಿ ಅಂತ DC ಬೆಂಗಳೂರಿಗೆ ಎಲ್ಲಾ ತರ ದೊಡ್ಡ ದೊಡ್ಡ ಆಫೀಸರ್ಗಳು ಕಂಡ ಸಮೇತಾಗಿ ಎಂತ ಒಂದು ಮಟ್ಟಕ್ಕೆ ಹೋಗಿ ನಿಂದ ನಾನು ಅವ್ರಿಗೆ ಕೇಳಿದ್ರೆ, ನೀನು ಲ್ಯಾಂಡ್ ಕೊಂಡ್ಕೊಡ್ತೀಯ, ರೈತ ಹೋಗಿ ಕೇಳ್ಕೊಂಡ್ರೆ 60 ಲಕ್ಷ 70 ಲಕ್ಷ ಹೇಳ್ತಾರಂತ. ಸರ್, ನೀವು ಎಕರೆ ಹೇಳಿ ತಮ್ಮ ಅವಶ್ಯಕತೆ ಇಲ್ಲ, ರೋಡ್ಗೆ ಎಷ್ಟು ಬೇಕಾಗತ್ತ ಲಾರಿಗಳಿಗೊಂದು ರಸ್ತೆ ಮಾಡ್ರಿ, ಪಕ್ಕಕ್ಕೊಂದು ಜನಗಳ ರಸ್ತೆ ಮಾಡ್ರಿ. ಅದನ್ನ ಎಷ್ಟು ಬಹಳ ಒಂದು 10 ಮೀಟರ್ ಅಗಲ ತಗೋಬಹುದು. ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ ಆ ಲೆಕ್ಕದಲ್ಲಿ. ಈಗ ತಮ್ಗೆಲ್ಲ ಸರ್ ಹೇಳ್ತಾ ಇದೀನಿ, ಈ ಒಂದು ಮೈನ್ಸ್ ಎಲ್ಲ ಬಂದ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಅಂತಂದು ಈ ಮೈನ್ಸ್ ಎಲ್ಲ ಜಾಸ್ತಿ ಏನು ಮಾಡಲ್ಲ ಅಂತ ಒಂದು ರೂಲ್ಸ್ ಸಾಮಾನು SPU ಅಂತಂದು ಸ್ಪೆಷಲ್ ಪ್ರೊಜೆಕ್ಟ್ ವೆಹಿಕಲ್ ನೀವೇನು ಮಾರಾಟ ಮಾಡ್ತೀರಿ ಅಲ್ಲಿ 10% ಮೈನಿಂದ ಅನಾಹುತ ಆಗಿರ್ತಕ್ಕಂಥ ಪ್ರದೇಶಗಳು ಉದ್ಧಾರ ಮಾಡ್ಲಿಕ್ಕೆ ಅಂತಂದು ಇಟ್ಟಿದ್ದಾರೆ. ಈಗ ಅದೀಗ 30,000 ಕೋಟಿ ಕಲ್ತಿದ್ವಿ, ಹೆಚ್ಚು ಕಮ್ಮಿ 30,000 ಕೋಟಿ. DC ಹತ್ರ ಎಲ್ಲ ಮಾತಾಡಿದ್ರು ಅಧಿಕಾರಿಗಳು, ಅವ್ರು ಏನೋ ಒಂದು ಮಾತಾಡ್ತಿದ್ರು, ಎಲ್ಲ ಮಾತಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ. ಇದ್ರ ಮೂಲಕ ತಮ್ಗೆ ಹೇಳಿ ತಿಳಿಸಿಕೊಳ್ತೇನೆಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಒಗ್ಗಟ್ಟಾಗಿ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತೆಲ್ಲ. ಇದನ್ನು ಎಲ್ಲರ ಯಾರ ಬಂದಾಗ KMRC ಬರ್ತಾರೆ ಬೆಂಗಳೂರಿಂದ ಬಂದ್ ನೋಡ್ಕೊಂಡು ನಾನು ಹೇಳಿ ಬೆಂಕಿ ಹತ್ತಿರ ಮಾತ್ರ ಶಾಖ ಗೊತ್ತಿರ್ತಾರೆ, ಜಲ ಗೊತ್ತಿರ್ತಾರೆ. ನೀವು ಎಲ್ಲೋ ಬೆಂಗಳೂರಾಗ ಇರ್ತೀರಿ, ಈಗ ಇಲ್ಲಿ ನಮಗೆ ಗೊತ್ತು. ನಾನು ನಮ್ಮೂರಲ್ಲಿ ಅಲ್ಲಿ ಕೆಲವರು ಅಲ್ಲಿ ಒಂದು ನಿಮ್ಮೂರು ಅಂತ ಮಾತಾಡ ದಯವಿಟ್ಟು ಅನ್ಬಾರ್ರಿ. ನಾನು ಬೇರೆ ಮಟ್ಟಿಗೆ ಅಲ್ಲಿ ಆಗ್ತಕ್ಕಂತ ಇದ್ರ ಬಗ್ಗೆ ಮಾತ್ರ ಮಾತಾಡ್ತಂತ ಅಲ್ಲಿ ಹೇಳಿ ಕೂಡಲೇ ಅವ್ರು ಬಂದು ನೋಡಿದ್ರು ಅಲ್ಲಿ ಮಟ್ಟಿಗೆ ಇಲ್ಲ ರೋಡ್ ಅಗಲ ಮಾಡ್ತೀವಿ ಅಂತ ಹೇಳಿದ್ರು. ಅಗಲ ಮಾಡಿದ್ರು ಆಕ್ಷನ್ ಬಗ್ಗೆ ಜಾಸ್ತಿ ನೋಡ್ರಿ, ಎಷ್ಟು ಜನ ಸಾರ್ವಜನಿಕ ಸಾಯ್ತಾರೆ, ಎಷ್ಟು ಜನಕ್ಕೆ ಇದಾಗ್ತಾರೆ. ನಂದಳ್ಳಿ ಊರಿದೆ, ನಂದಳ್ಳಿ ಕಾಲೇಜ್ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ರು. ಅವರು ವೈಡನ್ ಮಾಡ್ತೀವಿ ಅಂತ ಹೇಳಿದ್ರು. DC ಸಾಹೇಬ್ ಹತ್ರ ಹೋದ್ರೆ ಅವರು ಅದೇನೇ ಕೇಳ್ತಾರೆ, ಲ್ಯಾಂಡ್ ತತ್ವ ಇದು ಮಾಡ್ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ವೀಕ್ ಆಗ್ತದೆ ಸರ್, ನೆಕ್ಸ್ಟ್ ಮಂತ್ ಮೀಟಿಂಗ್ ಬಂದು ನಾನು ಇವೆಲ್ಲೇ ಪ್ರಸ್ತಾವ ಅಲ್ಲ. ನಾನು ಸಂಡೂರಿಂದ ಹೊಸಪೇಟೆ, ಆಮೇಲೆ ಸಂಡೂರಿಂದ ಕೂಡ್ಲಿಗೆ ಎಲ್ಲೆಲ್ಲ ಲಾರಿಗಳು ನಂದು ಕಳಕಳ ಬೇಡಿಕೆ, ಮೈನಿಂಗ್ ಬೇಕೇ ಬೇಕು, ಮೈನಿಂಗ್ ನಡೀಲೇಬೇಕು. ನನ್ನ ಬೇಡಿಕೆ ಸಾರ್ವಜನಿಕ ರಸ್ತೆನ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬೇಕು.
ಆ ಕನ್ನಡ ಬೇಕಂದ್ರೆ ಯಾವಾಗ ಬರ್ತವೆ ಯಾವಾಗ ಗೊತ್ತಲ್ಲ. ಬಹಳ ಜೋರ್ ಮಾಡಿ ಹೇಳ್ತಾ ಇದ್ದೀನಿ, ಸಾರ್ವಜನಿಕ ರಸ್ತೆನ ಲಾರಿಗೆಲ್ಲ ಬಿಟ್ಟಿಲ್ಲ, ಜನ ಕಲ್ಬಿಟ್ಟು ಬೇರೆ ಮಾಡ್ತಾರೆ ಅಂತಂದು ಮುಂದೆ ಏನಾಗುತ್ತೆ ನೀವು ಹೇಳಿದ್ರೆ ಮತ್ತೆ ಈ ಸಂದರ್ಭ ಬಂತು ಈಗ ಹೇಳಿದೀನಿ. ಯಾಕಂದ್ರೆ ನಾನು ಬಹಳ ಪ್ರಯತ್ನ ಮಾಡಿದ್ದೀನಿ. ಎನಿವೆ ಈಗ ಸಂದರ್ಭಕ್ಕೆ ಈ ಮಾತನ್ನು ಹೇಳಿದೆ. ಈಗ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಮಕ್ಕಳಿಗೆ, ನಮ್ಮ ಕಂಪ್ನಿ ಕಡೆಯಿಂದ ಏನು ಎಲ್ಲ ವಿತರಣೆ ಮಾಡಿದರೆ ಅದೆಲ್ಲ ಚೆನ್ನಾಗಿ ಬಯಸ್ಕೊಂಡು ಎಲ್ಲ ದೊಡ್ಡ ಉದ್ಯೋಗ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಯ್ಯರಕ್ಕಿ ಅವರು ಮಾತನಾಡಿ, ವೆಸ್ಕೋ ಕಂಪನಿಯು ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಸಾಕಷ್ಟು ಸಹಕಾರವನ್ನು ನೀಡುತ್ತಾ ಬಂದಿದೆ. ವೆಸ್ಕೋದಂತೆಯೇ ಇನ್ನಿತರ ಸ್ಥಳೀಯ ಕಂಪನಿಗಳು ಕೂಡ ಮಕ್ಕಳ ಶಿಕ್ಷಣಕ್ಕೆ ಸಹಕರಿಸುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕವೇ ಕಲಿಸಬೇಕಾದ ಜ್ಞಾನ ಸೇತು, FLN ನಂತಹ ನೂತನ ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರಿ ಶಾಲೆಗಳಿಗೆ ಕಂಪನಿ ವತಿಯಿಂದ ಟ್ಯಾಬ್ಗಳನ್ನು ವಿತರಿಸಿ ಎಂದು ಕೋರಿದರು. ಈ ತಾಲೂಕಿನ ಒಂದು SLCಯ ಶೈಕ್ಷಣಿಕ ಗುಣಮಟ್ಟವನ್ನ ಎತ್ತರಿಸುವುದಕ್ಕಾಗಿ 2019, 20, 20, 21, 22 ಮತ್ತು 23ನೇ ಸಾಲಿನಲ್ಲಿ ನಮ್ಮ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಹಾಗೆ ಮಾರ್ಗದರ್ಶಿ ಕೈಪಿಡಿಗಳನ್ನ ಹೊರತಂದು ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣವನ್ನ ಅನುಷ್ಠಾನ ಮಾಡಲಿಕ್ಕೆ, ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನಾನು ಕೇಳಿದಾಗ ತುಂಬ ಮನಸ್ಸಿನಿಂದ ಮಕ್ಕಳಿಗೋಸ್ಕರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ನಮ್ಮ ಇಲಾಖೆಗೆ ಉಪಕರಿಸಿರ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆ ಅದನ್ನ ಬಹಳಷ್ಟು ಧನಾತ್ಮಕವಾಗಿ ತಮ್ಮ ಸಹಾಯ ಸಹಕಾರವನ್ನ ಇವತ್ತಿನ ದಿನ ಸ್ವೀಕಾರವನ್ನ ಮಾಡ್ತಾ ಇದೆ. ಹಿಂದಿನ ಒಂದು ದಿನಗಳಿಗೆ ಹೋಲಿಕೆ ಮಾಡಿದಾಗ ಬಹುಶಃ ಅವ್ರ ಕಡೆ ಡಾಟಾ ಇರ್ಬೋದು, ಬೊಮ್ಮಣ್ಣ ಸರ್ ಕಡೆ 21 ಮತ್ತು 22 ಅಥವಾ 23ನೇ ಸಾಲಿನಲ್ಲಿ ಸುಮಾರು 19,000 ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಉಚಿತ ನೋಟ್ಬುಕ್ ಮತ್ತು ಸಮವಸ್ತ್ರಗಳನ್ನ ಬೇರೆ ರೀತಿಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಈ ಬಾರಿ 45 ನನ್ನ ವಲಯದ ಶಾಲೆಗಳಿಗೆ ಸುಮಾರು 5,550 ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಕರಗಳನ್ನ ಕೊಡುವುದ್ರ ಮೂಲಕ ನಮ್ಮ ಮಕ್ಕಳಿಗೆ ಬೆನ್ನು ತರ್ತಕ್ಕಂಥದ್ದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ. ಸಂಡೂರು ತಾಲೂಕಿನ ಮಕ್ಕಳು ಬಹಳಷ್ಟು ಪುಣ್ಯ ಮಾಡ್ಯಾರಂತಂದು ನಾನಿಲ್ಲಿ ಅರ್ಥೈಸ್ಕೊಂತೀನಿ. ಕಾರಣ ಇಷ್ಟೇ, ಇವರ ಜೊತೆಯಾಗಿ NMDC ಅವರು ಕೂಡ ನಮ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಕೊಡ್ತಾ ಇದ್ದಾರೆ. ಜಿಂದಾಲ್ದವರು ಕೂಡ ಆ ಭಾಗದಲ್ಲಿ, ತೋರಣಗಲ್ ಭಾಗದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಸಹಾಯ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಆಧುನಿಕ ತಂತ್ರಜ್ಞಾನದ ಎಲ್ಲ ಪರಿಕರಗಳನ್ನ ಮಕ್ಕಳಿಗೆ ಪರಿಚಯಿಸಬೇಕಾಗಿರೋದ್ರಿಂದ ಈ ವರ್ಷ ನಮ್ಮ ಇಲಾಖೆ ಜ್ಞಾನ ಸೇತು, LBO, ಬೇರೆ ರೀತಿಯಾಗಿರ್ತಕ್ಕಂಥ FLN ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇರುವುದರಿಂದ ಆನ್ಲೈನ್ ನಲ್ಲಿ ಮಕ್ಕಳಿಗೆ ಇವತ್ತ ಕಲಿಕೆಯಲ್ಲಿ ತೊಡಗಿಸ್ತಕ್ಕಂಥ ಒಂದು ಯೋಜನೆಗಳು ಇರ್ತಾ ಇರುವುದರಿಂದ ದಯಮಾಡಿ ನಮ್ಮದೊಂದು ಮನವಿದೆ. ಈ ಸಂದರ್ಭದಲ್ಲಿ ಪ್ರತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿಗೆ ಕನಿಷ್ಠ 4 ಟ್ಯಾಬ್ಗಳನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಕಡೆ ಈ ಪರಿಕರಗಳು ಭೌತಿಕವಾಗಿ ಸಿಕ್ಕರೆ, ಇನ್ನೊಂದು ಆನ್ಲೈನ್ ನಲ್ಲಿ ಮಕ್ಕಳನ್ನ ನಾವು ಸಜ್ಜುಗೊಳಿಸುವುದಕ್ಕಾಗಿ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು ನನ್ನ ಮನವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವನ್ನ ತಮ್ಮ ಸಂಸ್ಥೆಯಿಂದ ನಾನು ಇವತ್ತಿನ ದಿನ ಬಯಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ ಶರಣಬಸಪ್ಪ ಕರಿಶೆಟ್ಟಿ ಅವರು ಮಾತನಾಡಿ, ಕಂಪನಿಯ ಸಹಕಾರದಿಂದ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಸಹಾಯವಾಗುತ್ತದೆ ಎಂದರು. ಸರ್ಕಾರದ ಜ್ಞಾನ ಸೇತು ನೂತನ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಗಿರಿ ಸುರಿಯೇ, ಕಲ್ಲು ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ. ಅಂದ್ರೆ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ನಾನು ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮನುಷ್ಯನಾಗಿ ಬಂದಿದೀವಲ್ವಾ, ಸ್ಥಿತಿವಂತರಾಗಿ ಬಂದಿದೀವಲ್ವಾ, ನಾವು ಚೆನ್ನಾಗಿದೀವಲ್ವಾ, ಅಷ್ಟು ಸಾಲದು. ಏನಾಗ್ಬೇಕು ಹಾಗಾದ್ರೆ? ಕೊನೆ ಒಂದು ಮಾತು ಮಾತ್ರ ಬಹಳ ಮುಖ್ಯವಾಗಿ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಅಂತಾರೆ. ಅಂದ್ರೆ ಆ ಸಿಹಿಯನ್ನ ಗುಣಪಡಿಸ್ಬೇಕು, ಕಲ್ಲು ಸಕ್ಕರೆ ಆಗ್ಬೇಕು. ಆ ಕಲ್ಲು ಸಕ್ಕರೆ ಎಂತವ್ರಿಗೆ ಹಾಕ್ಬೇಕು ಅಂತ ಹೇಳ್ತಾರಂದ್ರೆ, ಇದ್ದವ್ರಿಗೆ ಸಹಾಯ ಮಾಡೋದಲ್ಲ, ಯಾರು ಸಮಾಜದಲ್ಲಿ ದೀನ ದುರ್ಬಲರಿದ್ದಾರೆ
ಅಸಹಾಯಕರಿದ್ದಾರೆ ಅವರನ್ನ ಕೈ ಹಿಡಿದು ಮೇಲೆತ್ತಬೇಕು ಅಂತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಗುಂಡಪ್ಪನವರು ಹೇಳಿದ್ದಾರೆ. ಅದಕ್ಕೆ ಪ್ರತಿ ರೂಪವಾಗಿ ವೆಸ್ಕೋ ಕಂಪನಿಯವರು ತಮ್ಮ ದುಡಿತದ ಒಂದಿಷ್ಟು ಭಾಗವನ್ನ ಸಮಾಜದ ಸುಧಾರಣೆಗಾಗಿ, ಅದರಲ್ಲೂ ಕೂಡ ಬೆಳೆಯುವ ಮಕ್ಕಳನ್ನ ಹಿಂದೆ ಸರಿಯಾಗಿ ಸಂರಕ್ಷಣೆ ಮಾಡಬೇಕು, ಅವ್ರಿಗೆ ಸರಿಯಾಗಿ ಪೋಷಣೆ ಮಾಡಬೇಕು, ಅವ್ರಿಗೆ ಸರಿಯಾದಂತ ಸಹಕಾರ ಮಾಡಬೇಕು ಅನ್ನುವ ನಿಟ್ಟಿನೊಳಗೆ ಸುಮಾರು 26 ಲಕ್ಷ ರೂಪಾಯಿಗಳನ್ನ ನೋಡ್ಲಿಕ್ಕೆ ಇಲ್ಲೊಂದು ಸ್ವಲ್ಪ ಬ್ಯಾಗ್ ಕಾಣ್ತಿರ್ಬೋದು, ಆದ್ರೆ ಇಡೀ ತಾಲೂಕಿನಾದ್ಯಂತ ಲೆಕ್ಕ ನೋಡಿದಾಗ 26 ಲಕ್ಷ ರೂಪಾಯಿಗಳನ್ನ ವ್ಯಯ ಮಾಡೋದೇನಿದೆಯಲ್ಲ, ಸೊ ಇದೊಂದು ಸಾಮಾಜಿಕ ಕಳಕಳಿದಂತ ಸಂಸ್ಥೆಯ ಸಂಸ್ಥಾಪಕರ ಹಾಕೊಟ್ಟಂತ ಆ ಮೇರು ಹೆಜ್ಜೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬರ್ತಕ್ಕಂಥ ಅವರ ಪರಿವಾರ ಮತ್ತು ಅವರ ಆಡಳಿತ ಮಂಡಳಿ ಫೌಂಡೇಶನ್ ಏನಿದೆ, ಇದು ನಿಜಕ್ಕೂ ಕೂಡ ಅಭಿನಂದನಾರ್ಹ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಂಥ ಒಂದು ಕೊಡುಗೆ ದಾನಿಗಳು ಸಮಾಜದಲ್ಲಿ ಇರೋದ್ರಿಂದ ಇವತ್ತು ಒಂದಿಷ್ಟು ಎಲ್ಲರಿಗೂ ಕೂಡ ಸಹಕಾರ ಆಗ್ತಾ ಇದೆ. ಆ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನ ಸಂಸ್ಥೆ 26 ವರ್ಷಗಳಿಂದ ನಡ್ಕೊಂಡು ಬಂದಿರೋದು ಕೂಡ ಅವರ ಒಂದು ಮೇರು ಪಂಕ್ತಿತನವನ್ನ ತೋರಿಸ್ತಾ ಇದೆ ಅಂತ ಹೇಳಿ. ಜೊತೆಗೆ ಸರ್ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಮಾತಿನಲ್ಲಿ ಹೇಳಿದಂತೆ ಇವನು ಕೂಡ ಬ್ಯಾಗ್, ಪಠ್ಯಪುಸ್ತಕಗಳ ಜೊತೆಗೆ ಕರ್ನಾಟಕ ಜನ ಸರ್ಕಾರ 6ರಿಂದ 12ನೇ ತರಗತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ವರ್ಷ ಜ್ಞಾನ ಸೇತು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿದೆ. ಬಜೆಟ್ ಆಯವ್ಯಯದ ಈ ಒಂದು ಕಾರ್ಯಕ್ರಮದಲ್ಲಿ 6ರಿಂದ 12ನೇ ತರಗತಿಯವರೆಗೆ ಖಾನ್ ಅಕಾಡೆಮಿ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜ್ಞಾನ ಪಾಲುದಾರಿಕೆ ಸಂಸ್ಥೆ, ಆ ಖಾನ್ ಅಕಾಡೆಮಿಯೊಟ್ಟಿಗೆ MOU ಮಾಡಿಕೊಂಡು ನಮ್ಮ ಗ್ರಾಮಾಂತರ ಪ್ರದೇಶದ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಅವರ ಕಲಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನೊಳಗೆ ಪ್ರಾಯೋಗಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡೆಯೋದ್ರೊಟ್ಟಿಗೆ ಏನು ಅನ್ವಯಿಕ ಶಿಕ್ಷಣ ಇದೆ, ಅಪ್ಲೈಡ್ ಎಜುಕೇಶನ್ ಅನ್ನ ನಾವು ಪಡಿಬೇಕು, ಅದು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅನ್ವಯ ಆಗ್ಬೇಕು, ಮುಂದುವರೆದು ಅವರು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಕರ್ನಾಟಕವನ್ನ ಹೆಚ್ಚು ಗಟ್ಟಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಈ ಒಂದು ಜ್ಞಾನ ಸೇತು ಅಂತಕ್ಕಂಥ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನ ಕೊಡ್ಲಿಕ್ಕೆ ಇಲಾಖೆ ಈ ವರ್ಷ ಮುನ್ನಡೆಯಿಟ್ಟಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಕೊನೆಯ ಪಕ್ಷ ಟ್ಯಾಬ್ಗಳು. ಸೊ ಇದು ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಸಂಡೂರು ತಾಲೂಕಿನಲ್ಲಿ 92 ಹಿರಿಯ ಪ್ರಾಥಮಿಕ ಶಾಲೆಗಳಿದಾವೆ, 23 ಸರ್ಕಾರಿ ಪ್ರೌಢಶಾಲೆಗಳಿದಾವೆ. ಸೊ ಈ 23 ಪ್ರೌಢಶಾಲೆ ಮತ್ತು 92 HPS ಗಳಿಗೆ ನಾವು ಈ ಬಾರಿ ಜ್ಞಾನ ಸೇತು ಕಾರ್ಯಕ್ರಮವನ್ನ ಲಾಂಚ್ ಮಾಡಬೇಕಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದೊಂದು ಲಾಗಿನ್ ಐಡಿಯನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ವೆಬ್ಸೈಟ್ ನಲ್ಲಿ ಖಾನ್ ಅಕಾಡೆಮಿ ಅವರ ವೆಬ್ಸೈಟ್ ಇದೆ, ಅಲ್ಲಿ ಪ್ರತಿಯೊಂದು ತರಗತಿಗೆ ವಿಜ್ಞಾನ ಮತ್ತು ಗಣಿತ ಹಾಗೂ ಇಂಗ್ಲಿಷ್ ಈ 3 ವಿಷಯಗಳ ಪಠ್ಯಾಧಾರಿತ ಕಂಟೆಂಟ್ ಗಳನ್ನ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಅವರ ಮೊಬೈಲ್ ಎಲ್ಲಾದ್ರೂ ಮಾಡ್ಬೋದು, ಶಾಲೆಯಲ್ಲಿ ಕೂತ್ಕೊಂಡು ಅವುಗಳನ್ನ ಕಲಿಬಹುದು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನ ಬಹಳಷ್ಟು ನಾವು ಅಲ್ಲಿ ಬೆಂಗಳೂರಲ್ಲಿ ಮೊನ್ನೆ ದಿವಸ ನಮಗೆ 2 ದಿನದ ತರಬೇತಿ ಇತ್ತು. ಆಗ ಬಹಳಷ್ಟು ಕೋಆರ್ಡಿನೇಟರ್ಸ್, ಡಯಟ್ನವರು ಏನು DSET ಅಧಿಕಾರಿಗಳಿಗೆ ಹೇಳಿದ್ರು ಅಂದ್ರೆ, ಸರ್ ಇದೆಲ್ಲ ನಗರ ಪ್ರದೇಶದ ಖಾಸಗಿ ಶಾಲೆಗಳಿಗೆ ಅನ್ವಯ ಆಗುತ್ತೆ, ನಮ್ಮಂತ ಸರ್ಕಾರಿ ಶಾಲೆಗಳಿಗೆ ಅನ್ವಯ ಆಗಲ್ಲ ಅಂತಕ್ಕಂಥದನ್ನ ಬೇರೆ ಅವರು ಹೇಳಿದ್ರು. ಈ ಸಂದರ್ಭದಲ್ಲಿ ವೆಸ್ಕೋ ಕಂಪನಿಯ ಅಕೌಂಟೆಂಟ್ ನಾಗರಾಜ್ ಜವಳಿ, ಲೆಕ್ಕಾಧಿಕಾರಿ ನಾಗಭೂಷಣ್ CM, ಸತೀಶ್ ಚೌಗಳಿ, ಶಾಲೆಯ STMC ಅಧ್ಯಕ್ಷರಾದ ಮಾದೇಶ್, ಉಪಾಧ್ಯಕ್ಷ ದೊಡ್ಡಬಸಪ್ಪ, ಮುಖ್ಯ ಗುರುಗಳಾದ ತಮ್ಮಣ್ಣ LH, ಸಹ ಶಿಕ್ಷಕರಾದ ಚಂದ್ರಪ್ಪ, ಕರಿಯಮ್ಮ, ತನುಜ, ಕರಿಬಸಮ್ಮ, ಮಂಜುಳಾ, ವಿಜಯ, ಲಕ್ಷ್ಮಿ, ರಾಬಿಯಾ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಲು ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ನೋಟಿಫಿಕೇಶನ್ ಪಡೆಯಿರಿ.